50 ಕೋಟಿ ಕಾಮಗಾರಿಯ ಬೃಹತ್ ನೀರಾವರಿ ಯೋಜನೆಗೆ ಚಾಲನೆ ನೀಡಿದ ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್, ಶಾಸಕರಾದ ಟಿಬಿ ಜಯಚಂದ್ರ, ಶ್ರೀನಿವಾಸ್, ಮಾಜಿ ಶಾಸಕ ಕಿರಣ್ ಕುಮಾರ್ ಸೇರಿದಂತೆ ಇನ್ನಿತರರು ಕಾರ್ಯಕ್ರಮದಲ್ಲಿ ಭಾಗಿ ಯಾಕಂದ್ರೆ ಅವರು ಮೊದಲನೇದಾಗಿ ಈ ಭಾಗಕ್ಕೆ ಕಿರಣ್ ಕುಮಾರ್ ಇರ್ಬೋದು, ಅವರು ಇರ್ಬೋದು, ಇಬ್ರು ಸೇರಿ ಈ ಭಾಗಕ್ಕೆ ವಾಟರ್ ಅಲೋಕೇಶನ್ ಮಾಡಿಕೊಟ್ಟಿರ್ತಕ್ಕಂಥ ಕೀರ್ತಿ ಯಾರಿಗೂ ಇದೆ ಅಂದ್ರೆ ಸನ್ಮಾನ್ಯ ಜಯಚಂದ್ರ ಅವರಿಗೆ ಮತ್ತೆ ಕಿರಣ್ ಕುಮಾರ್ ಅವರಿಗೆ ಅದು ಸಲ್ಲಬೇಕಾಗುತ್ತೆ. ಅವರು ಮೊದಲು ವಾಟರ್ ಅಲೋಕೇಶನ್ ಮಾಡಿದ್ರಿಂದ ನಾವು ಈ ಯೋಜನೆಯನ್ನ ಕೈಗೆತ್ತಿಕೊಳ್ಳಿಕ್ಕೆ ಅವಕಾಶ ಆಗಿತ್ತು ಅಂತಕ್ಕಂಥದ್ದು ನಾವು ಯಾವತ್ತೂ ಕೂಡ ಮರಿತಕ್ಕಂಥ ವಿಚಾರ ಅಲ್ಲ. ಆದ್ರೆ ಅದಾದ್ಮೇಲೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮತ್ತೊಮ್ಮೆ ಉಪಮುಖ್ಯಮಂತ್ರಿಗಳಾದ್ರು. ಉಪಮುಖ್ಯಮಂತ್ರಿಗಳಾದ್ಮೇಲೆ ನೀವೆಲ್ಲರ ಒತ್ತಾಯದ ಮೇರೆಗೆ ನಾವು ಅದನ್ನ ಕಳೆದ ಬಾರಿ ಬಜೆಟ್ ನಲ್ಲೇ ಘೋಷಣೆ ಮಾಡಿದ್ರು ಕೂಡ ನೀವೆಲ್ಲ ನಂಬ್ತಿರ್ಲಿಲ್ಲ. ವಾಟ್ಸಪ್ ಅಲ್ಲಿ ಹಾಕೊಂಡು ಅರಿಯೋದು, ಇವ್ರು ಯಾಕೆ ಹೇಳೋದು, ಇವ್ರು ಸುಳ್ಳು ಹೇಳ್ತಾ ಅವ್ರೆ, ನಿಮ್ಗೆ ಹೆಂಗ್ ನಂಬಿಸೋದು ಅಂದ್ರೆ ಪೂಜೆ ಮಾಡೋವರೆಗೂ ನಿಮ್ಗೆ ನಂಬಿಕೆ ಇಲ್ಲ ಅಲ್ವಾ? ಹಂಗೆ ಏನು ಮಾಡಕ್ಕಾಗಲ್ಲ. ವಾಟ್ಸಪ್ ಯುಗ ಎಲ್ಲ ಸುಳ್ಳು ಫೇಕ್ಗಳನ್ನೇ ನಾವು ಜಾಸ್ತಿ ನಂಬತಕ್ಕಂಥದ್ದು, ಸುಳ್ಳುಗಳನ್ನೇ ಜಾಸ್ತಿ ನಂಬತಕ್ಕಂಥದ್ದು. ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಮನೋಭಾವದಲ್ಲಿ ಇದು ಮನೆ ಮಾತಾಗಿದ್ದದ್ದು. ಯಾಕೆಂದ್ರೆ 25 ವರ್ಷ ನಿರಂತರವಾಗಿ ಈ ಭಾಗದಲ್ಲಿ ನೀವು ಹೋರಾಟ ಮಾಡಿದೆ. ಈ ಭಾಗಕ್ಕೆ ಅಗತ್ಯವಾಗಿ ಬೇಕಾಗಿತ್ತು ನೀರು. ಆ ಕೆಲಸವನ್ನ ಡಿ ಕೆ ಶಿವಕುಮಾರ್ ಅವರು, ನಮ್ಮ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಅವರು ಸೇರಿ ಮಾಡಿಕೊಂಡಿದ್ದಾರೆ. ಈ ಭಾಗದ ಜನ ನಾನು ಸೇರಿ ಯಾವತ್ತೂ ಕೂಡ ನಿಮ್ಗೆ ಚಿರುಡಿಯಾಗಿರ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಅದ್ರ ಜೊತೆಲಿ ನಮ್ಮಲ್ಲಿ ಇನ್ನೂ ಅನೇಕ ಕೆಲಸಗಳು ಆಗ್ಬೇಕಾಗಿದೆ. ನಮ್ಮ ಎತ್ತಿನ ವಲಯದಲ್ಲಿ ನಮ್ಗೆ ವಾಟರ್ ಅಲೋಕೇಶನ್ ಆಗಿದೆ. ಈ ಭಾಗದಲ್ಲಿ ನಾನು ನಿಮ್ಗೆ ಬರ್ತಾ ಹೇಳ್ಕೊಂಡ್ ಬಂದೆ, ಈ ಭಾಗದಲ್ಲಿ ಇನ್ನೂ ಕೆಲವು ಕೆರೆಗಳಿಗೆ ನೀರರಿಸತಕ್ಕಂಥ ಕೆಲಸವನ್ನ ನಾವು ಮಾಡಬೇಕಾಯ್ತು. ಹೂವಿನ ಕಟ್ಟೆಗೆ ಮಾಡಬೇಕಾಗಿದೆ. ನಾವು ಒಂದ್ಮೇಲೆ ಒಂದು ಅಚ್ಚುಕಟ್ಟು ಕಟ್ಟಿದೀವಿ, ಅದಕ್ಕೆ ಅಲ್ಲೊಂದು ಯಾವ್ದು ಪಿಕಪ್ ಕಟ್ಟಿದೀವಿ. ಅಲ್ಲಿ ದೊಡ್ಡ ಕೆರೆಯಿಂದ ನೀರು ನಿಲ್ಲುತ್ತೆ. ಅಲ್ಲಿಗೆ ನೀವು ಎತ್ತಿನಹೊಳೆಯಿಂದ ನೀರು ಬಿಟ್ರೆ ಮಠಕ್ಕೆ ಅತಿ ಹೆಚ್ಚು ನೀರು ಬೇಗ ಬರ್ತಕ್ಕಂಥದ್ದು ಕೂಡ ಆಗುತ್ತೆ. ನಾನು ಮುಂದಿನ ದಿನಗಳಲ್ಲಿ ನಿಮ್ಗೆ ಎಲ್ಲ ಯಾವ್ಯಾವ್ದು ಎತ್ತಿನಹೊಳೆ ಪ್ರೋಗ್ರಾಮ್ ಸೇರ್ಬೇಕು ಅದನ್ನ ದಯಮಾಡಿ ಸೇರಿಸಿ ಈ ಭಾಗದ ಜನಕ್ಕೆ ಈ ಒಂದು 1200 ಅಡಿಗೋಸ್ಕರ 200 ಅಡಿಗೆ ಹೋಗಿ ಕುಡಿಯ ನೀರಿಗೆ ತೊಂದರೆ ಆಗಿರ್ತಕ್ಕಂಥದ್ದು ಚಾನಲ್ ಬಿಡಬೇಕು ಅಂತ ಹೇಳಿದ್ದಾರೆ. ಅದನ್ನ ನಾನು ನಮ್ಮ ಸ್ನೇಹಿತರು, ನಮ್ಮ ಮುಖಂಡರು ಏನು ಮಾರ್ಗದರ್ಶನ ಇದೆ, ಸಲಹೆ ಇದೆ, ಆ ಪ್ರಕಾರ ಇವತ್ತು ನಾಳೆಯಿಂದಲೇ ಎಲ್ಲ ಚಾನಲ್ಗಳನ್ನ ಎತ್ತಿಸಿ ನೀರನ್ನ ತುಂಬಿಸ್ಲಿಕ್ಕೆ, ಕೆರೆಗಳನ್ನು ತುಂಬಿಸ್ಲಿಕ್ಕೆ ಸೂಕ್ತವಾದಂತ ತೀರ್ಮಾನ ಮಾಡಬೇಕು ಅಂತ ಹೇಳಿ ನಾನು ನಿರ್ದೇಶನ ಕೊಡ್ತೇನೆ. ನಾವು ಚಿಂತೆ ಮಾಡೋದು ಬೇಡ. ನಮ್ಗೆ ರೈತರ ಕಷ್ಟ ಏನು ಅಂತ ಗೊತ್ತಿದೆ, ಆದ್ರೆ ಆತಂಕ ಬೇಡ. ನಾವು ತಮಿಳುನಾಡು ಕೆಳಗಾಡದಾಗೆ ಆಡದಿದ್ದೀವಿ ಬೇಡ. ಒಂದೇ ಜಿಲ್ಲೆ, ಒಂದೇ ರಾಜ್ಯದಲ್ಲಿ ಇದ್ದೀವಿ. ಈಗ ನಾವು ಅಲ್ಲಿಂದ ತರಬೇಕಾದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಯಾಕೆ ನಾವು ತಂದು ಅಲ್ಲಿಂದ ತಂದು 4-5 ಜಿಲ್ಲೆ ತೆಗೆದುಕೊಂಡು ಹೋಗಿ ಕೋಲಾರ ತೆಗೆದುಕೊಂಡು ಹೋಗ್ತಾ ಇದ್ವಿ. ಅಲ್ಲಿ ನೀವಾರು ಪುಣ್ಯವಂತರು, ಒಂದು 200 ಅಡಿ 300 ಅಡಿಗೆ ನಿಮ್ ನೀರು ಬರ್ತದೆ. ಈ ಹೆಸರು ನೋಡ್ತಾ ಇದ್ವಿ. ಅದೇ ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ 2000 ಅಡಿಗೂ ನೀರು ಇರಲಿಲ್ಲ. 600 ಅಡಿನೇ ಏನ್ ದೊಡ್ಡದಿಲ್ಲ ಬಿಡ್ರೆ, 2000 ಅಡಿ ಆ ಕಡೆ ಆಯ್ತು. ನಿಮ್ಮ ನೀರು ನಿಮ್ಗೆ ಧನವಾಗಿ ಎಲ್ಲ ಫಸ್ಟ್ ಕ್ಲಾಸ್ ಆಗಿದ್ದೀರಿ. ಈ 2 ಹೋಗಿ ಬಿಟ್ರೆ ವಾಸು ಹೇಳ್ತಿದ್ದಲ್ಲ, ತಟ್ಟೆ ಬರೀ ಏಟಲ್ಲಿ ಹೆಚ್ಚು ಕಮ್ಮಿ ಮಾಡಿದೀರಿ ಅಂತ ಮುಂದಕ್ಕೆ ಮಾಡಕ್ ಹೋಗ್ಬೇಡಿ. ಫುಲ್ಲು ಊರ್ ತುಂಬಾ ತುಂಬಿಸೋಂತ ಕೆಲಸ ಮಾಡಿ ಮಿಕ್ಕಿ ಜವಾಬ್ದಾರಿ ನನ್ ಬಿಡಿ ಅಷ್ಟೇ. ಆಯ್ತು, ಹೇಳಿದ್ರಿ. ವಾಸು ಕ್ಷೇತ್ರ ಬೇರೆ ಅಲ್ಲ, ಡಿ ಕೆ ಶಿವಕುಮಾರ್ ಕ್ಷೇತ್ರ ಬೇರೆ ಅಲ್ಲ. ಇದು ನಮ್ಮ ಕ್ಷೇತ್ರ. ಯಾರು ಎಷ್ಟು ವಿರೋಧ ಮಾಡ್ಲಿ, ತೊಂದರೆ ಮಾಡ್ಲಿ, ನಾವ್ ಏನ್ ಕೆಲಸ ಮಾಡ್ಬೇಕು, ಜನರಿಗೆ ಇಲ್ಲಿ ರೈತರಿಗೆ ಏನ್ ಸಹಾಯ ಮಾಡ್ಬೇಕು. 78ರಿಂದ ಜಯಚಂದ್ರ ಅವರು ಯಾವ ರೀತಿ ನೀರಾವರಿಗೆ
ಬಹಳ ಆದ್ಯತೆ ಕೊಟ್ಟು ಅಧ್ಯಯನ ಮಾಡಿ ಹೋರಾಟ ಮಾಡಿ ಕೆಲಸ ಮಾಡ್ತಾ ಇದ್ದಾರೆ. ಅದೇ ಹೆಜ್ಜೆಯಲ್ಲಿ ಇವತ್ತು ವಾಸು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ತಾವ್ಯಾರು ಆತಂಕ ಪಡೋದು ಬೇಡ. ನಿಮ್ ಏನು ಈ ಪಕ್ಕದ ಬರ್ಬೇಕಾದ್ರೆ ಒಂದ್ ಹಳ್ಳಿಯವರು ರಂಗನಹಳ್ಳಿಯವರು ಅರ್ಜಿ ಕೊಟ್ರು, ಅದೇನೋ 100 ಮೀಟರ್ 210 ಕಿಲೋಮೀಟರ್ ಸ್ವಾಮಿ ಅಂತ ಹೇಳಿದ್ರು. ಅದು ಚಿಂತೆ ಮಾಡೋದು ಬೇಡ. ಆದ್ರೆ ಇವತ್ತು ಎತ್ತಿನೊಳೆ ಯೋಜನೆ ಏನು ನಾವು ನೀರ್ನ ಹೊರಗಡೆ ತಂದಿದ್ದೀವಿ, ಹಿಂದೆ ಕುಮಾರಸ್ವಾಮಿ ಯಾವ ಕಾರಣಕ್ಕೂ ಇದ್ದಕ್ಕಾಗಲ್ಲ ಅಂತ ಪಾಪ ಮಾತಾಡ್ತಿದ್ರು. ಅದಕ್ಕೆ ನಾನು ಕುಮಾರಸ್ವಾಮಿ ಕೇಳಿ ಅವ್ರಿಗೆ ಯಾರು ಕಿವಿಲ್ ಕೇಳೋದಿಲ್ಲ, ಕಣ್ಣಲ್ಲಿ ನೋಡ್ಲಿ ಅಂತ ಹೇಳಿ ಇದನ್ನ ನಾನು ಆ ನೀರನ್ನ ಹೊರಗಡೆ ನಾನು ಜಯಚಂದ್ರ ಹೋಗಿ ಪೂಜೆ ಮಾಡಿ ಆ ನೀರನ್ನ ಹೊರಗಡೆ ಕರ್ಸಿದೀವಿ. ನಿಮ್ಮ ಬಾರ್ಡರ್ವರೆಗೂ ಈಗ ಫಾರೆಸ್ಟ್ ಕೆಲವು ಸಮಸ್ಯೆ ಇದೆ. ತುಮಕೂರಿಂದನೂ ಜಮೀನು ಕೊಟ್ಟಿದ್ದಾರೆ ನಿಮ್ DC, ಹಾಸನಿಂದನೂ ಕೊಟ್ಟಿದ್ದಾರೆ DC, ಫಾರೆಸ್ಟ್ ಕೊಟ್ಟಿದ್ದಾರೆ. ಅದಾದ ತಕ್ಷಣ ನೀರು ನಿಮ್ಮ ಬಾರ್ಡರ್ವರೆಗೂ ಬರ್ತದೆ. ಮೊನ್ನೆ ತಾನೇ ನಾನು ಹೋಗಿ ಇದರಲ್ಲಿ ನಿಮ್ಮ ಕೊಟ್ಟಿಗೆ ಸುಧನ್ ರಾಜ್ ಆಗಿದ್ರೆ ಸಮಸ್ಯೆ ಮುಟ್ಬಿಟ್ರೆ ಸಾಕು. ಬೈರ್ಗೊಂಡಳ್ಳಿ ಮತ್ತು ಲಕ್ಕೇನಹಳ್ಳಿ ಎರಡು ನೋಡಿ ವೀಕ್ಷಣೆ ಮಾಡ್ತೀನಿ. ನಮ್ಮ ಅಧಿಕಾರಿಗಳಿಗೆ ಹೇಳಿದೀನಿ, ಬರೀ ಒಂದು ವಾಲ್ ಹಾಕ್ದಂಗೆ ಬರೀ ದೊಡ್ಡಬಳ್ಳಾಪುರದಲ್ಲೇ ಮಾಡಕ್ ಆಗಲ್ಲ. ನಿನ್ನೆ ಕೂಡ ಪರಮೇಶ್ವರ್ ಅಂತ ನಾನು ಮಾತಾಡಿದೀನಿ. ಪಾಪ ರೈತರು ಕೂಡ ಆತಂಕ ನೋಡಿದ್ದಾರೆ. ಟೆಕ್ನಿಕಲ್ ಆಗಿ ಏನ್ ಬೇಕು ನೀರನ್ನ ಅಟ್ಲೀಸ್ಟ್ 3 TMC ನಾವು ನೀರು ನಿಲ್ಲಿಸಲೇಬೇಕಾಗ್ತದೆ. 100 TMC ನೀರು ನಿಲ್ಲಿಸಿಲ್ಲ ಅಂತಂದ್ರೆ ನಾವು ಚಿಕ್ಕಬಳ್ಳಾಪುರಕ್ಕೆ, ಕೋಲಾರಕ್ಕೆ, ಬೆಂಗಳೂರು ಗ್ರಾಮಾಂತರಕ್ಕೆ ನೀರು ಕೊಡೋದು ಕಷ್ಟ ಆಗ್ತದೆ. ಈ ಹಿನ್ನೆಲೆಯಲ್ಲಿ ನಾನೆಲ್ಲ ಸ್ಪಾಟ್ ಎಲ್ಲ ನೋಡಿದ್ದೀನಿ. ಟೆಕ್ನಿಕಲ್ ಆಗಿ ಅವ್ರು ಹೆಂಗ್ ಮಾಡ್ಬೋದು ಅಂತ ಹೇಳಿ ಅವ್ರಿಗೆ ಫೀಸಿಬಿಲಿಟಿ ಹೇಳಿದೀನಿ. ನೆಕ್ಸ್ಟ್ ಕ್ಯಾಬಿನೆಟ್ಗೆ ಅದನ್ನ ಸಬ್ಮಿಟ್ ಮಾಡಕ್ಕೆ ಎಲ್ಲರನ್ನು ಮಾತಾಡಕ್ಕೆ ಹೇಳಿದೀನಿ. ಮುಖ್ಯಮಂತ್ರಿಗಳು ನಮ್ಗೆ ಏನ್ ಹೇಳಿದ್ದಾರೆ ಅಂತ ಅಂದ್ರೆ, ಮೊದಲು ಕೋಲಾರ, ತುಮಕೂರು, ಚಿಕ್ಕಬಳ್ಳಾಪುರ, ಬೆಂಗಳೂರು ರೂರಲ್ ಆಗಲಿ ಎಲ್ಲೇ ಆಗಲಿ ಫಸ್ಟ್ ಕುಡಿಯೋ ನೀರಿಗೆ ನಾವು ಆದ್ಯತೆ ಕೊಡೋಣ. ಅದು ಮುಗಿದ ಮೇಲೆ ಬೇರೆ ಕೆರೆ ತುಂಬಿಸುವಂತದ್ದು ಏನೋ ನಾವು 9 TMC ನೀರನ್ನ ಅದಕ್ಕೋಸ್ಕರ ಇಟ್ಟಿದ್ದೀವಿ. ಎಲ್ಲರಿಗೂ ಕೂಡ ಸಮವಾಗಿ ಹಂಚುವಂತ ಕೆಲಸವನ್ನ ನಾವು ಮಾಡೋಣ ಅಂತ ಹೇಳಿ ನನಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಆದ್ರಿಂದ ನೀವು ತಲೆ ಕೆಡಿಸ್ಕೊಂಡು ಬೇಡ. ಎರಡನೇದು, ನಮ್ಮ ಈಗ ನೋಡಿ ಕೆಲವರೆಲ್ಲ ಟೀಕೆ ಮಾಡ್ತಾರೆ, ನಾನು ಯಾರ ಹೆಸರು ತೊಗೊಳ್ಕೊಂಡಿಲ್ಲ ಮಾಡ್ಕೊಂಡಿಲ್ಲ. ಈಗಾಗಲೇ ಹೇಮಾವತಿ ಈಗ ನೀರು ಬರ್ತಾ ಇದೆ, ನೀರು ತುಂಬಿಸ್ಬೋದು. ಹೋದ್ ಸತಿ ವಾಣಿ ವಿಲಾಸ್ಗೆ ತುಂಬಿಸಿದ್ರು. ಈ ಸತಿ ನಾವು ಇದನ್ನ ತುಂಬಿಸ್ಲಿಕ್ಕೆ ಏನ್ ಬೇಕೋ ಹೇಮಾವತಿ ವಲಯಕ್ಕೆ ಕಾವೇರಿ ಅಂತಿಮ ತೀರ್ಪಿನಂತೆ ಹಂಚಿಕೆಯಿಂದ ಈಗಾಗಲೇ 20 TMC ಇದೆ. ವಾರ್ಷಿಕವಾರು ಈಗ ಕೆಲವು ಹರಿವು ಕೂಡ ಜಾಸ್ತಿ ಆಗ್ತಾ ಇದೆ. ಅದನ್ನು ಕೂಡ ಹೇಮಾವತಿಗೆ ತುಂಬಿಸುವಂತ ಕೆಲಸ. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.